ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ತಕ್ಷಣ ಬರುತ್ತೆ. ಓಕೆ, ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಏರ್ ಫಾಲ್ ಮತ್ತು ಏರ್ ಗ್ರೋತ್ ಆಗೋದ್ರ ಬಗ್ಗೆ. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ತುಂಬ ಏರ್ ಫಾಲ್ ಆಗ್ತಿದೆ ಅನ್ನೋರು, ನಾನು ಇವಾಗ ಮನೆ ಮದ್ದು ₹1 ಖರ್ಚಿಲ್ದಲೆ ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಏರ್ ಗ್ರೋತನ್ನು ಮಾಡ್ಕೋಬೋದು ಮತ್ತು ಏರ್ ಫಾಲನ್ನು ಕಮ್ಮಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ? ಲೇಡೀಸ್ಗಾಗಿರ್ಬೋದು, ಜೆಂಟ್ಸ್ಗಾಗಿರ್ಬೋದು. ತಲೆ ಕೂದಲೇ ಲಕ್ಷಣ ಅಂತ ಹೇಳ್ತಾರೆ, ತಲೆಯಲ್ಲಿ ಕೂದಲಿಲ್ಲ ಅಂದರೆ ಲಕ್ಷಣ ಕಮ್ಮಿ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರಿಗೂ ತುಂಬ ಇಷ್ಟ ಇರುತ್ತೆ. ಏನಕ್ಕೆ ಈ ರೀತಿ ನಮಗೆ ಏರ್ ಫಾಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟು ನಾವು ತಿಳ್ಕೊಳ್ಳೋಣ. ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಕೆಲಸ ಮಾಡ್ತಾ ಇರ್ತಾರೆ, ಅಂದರೆ ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಆ ವರ್ಕ್ ಪ್ರೆಷರಿಂದ ಕೂಡ ಏರ್ ಫಾಲು ಆಗ್ತಾ ಬರುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ, ವರ್ಕ್ ಪ್ರೆಷರನ್ನು ನಾವು ಆಫೀಸಲ್ಲಿ ಏನೇ ಕೆಲಸ ಇದ್ರೂ ಆಫೀಸಲ್ಲೇ ಬಿಡಬೇಕು. ಅದನ್ನು ಮನೆಗೆ ಬಂದಮೇಲೆ ಅದನ್ನು ಮತ್ತೆ ತಲೆಗೆ ಹಾಕ್ಕೊಂಡು ಯೋಚನೆ ಮಾಡೋದಕ್ಕೆ ಹೋಗಬಾರ್ದು. ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಮತ್ತು ಮನೇಲಿರೋ ಹೌಸ್ ವೈಫ್ಗಳು ಕೂಡ ತುಂಬ ಟೆನ್ಷನ್ ಇರುತ್ತೆ. ಯಾಕಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರೆ, ಓದಿಸೋದು, ಬರೆಯೋದು, ಅಡುಗೆದು, ಅದು ಇದು ಎಲ್ಲ ಟೆನ್ಷನು ತಲೆಗೆ ಹಾಕೊಂಡ್ಬಿಟ್ಟು ನಾವೇನು ಮಾಡ್ತೀವಿ, ಸರಿಯಾಗಿ ಊಟ ತಿಂಡಿ ನಿದ್ದೆನ ಮಾಡೋದಿಲ್ಲ. ಹಾಗಾಗಿ ಅವಾಗ ಏನಾಗ್ತಾ ಬರುತ್ತೆ, ಹೇರ್ ಫಾಲ್ ಆಗ್ತಾ ಬರುತ್ತೆ. ನಾವು ಚಿಂತೆ ಮಾಡಿದಷ್ಟು ತಲೆ ಕೂದಲು ಉದ್ರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು 35 ಕ್ರಾಸ್ ಆಯಿತು ಅಂತ ಅಂದಿದ ತಕ್ಷಣ ಎಲ್ಲರಿಗೂ ಏರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಮತ್ತು ಬಾಣಂತಿಯರಿಗೆ, ಅಂದರೆ ಮಗು ಡೆಲಿವರಿ ಆದಮೇಲೆ ಏರ್ ಫಾಲ್ ಆಗೋದು ಖಂಡಿತ ತುಂಬಾ, ಒಬ್ಬೊಬ್ಬರಿಗೆ ತುಂಬ ಜಾಸ್ತಿ ಏರ್ ಫಾಲ್ ಆಗುತ್ತೆ ಡೆಲಿವರಿ ಟೈಮಲ್ಲಿ. ಮತ್ತು ಏನಾಗುತ್ತೆ ಅಂದರೆ, ಡೆಲಿವರಿ ಟೈಮಲ್ಲಿ ಕೂಡ ಹೇರ್ ಫಾಲ್ ಆಗೋದನ್ನು ಅದನ್ನು ಕೂಡ ನಾವು ಗ್ರೋತ್ ಮಾಡ್ಕೋಬೋದು, ಏನು ಟೆನ್ಷನ್ ಇಲ್ಲ ಫ್ರೆಂಡ್ಸ್. ಮತ್ತು ಚಿಕ್ಕ ಏಜಲ್ಲೇ ಬಿಳಿ ಕೂದಲು ಬರ್ತಾ ಇದೆ, ತುಂಬ ತಲೆಯಲ್ಲಿ ಬಿಳಿ ಕೂದಲು ಇದೆ ಅನ್ನೋರು ಈ ಹೋಮ್ ರೆಮಿಡೀಸ್ನ ಮಾಡಿ ಒಮ್ಮೆ ಟ್ರೈ ಮಾಡಿ. 1 ಮಂತ್ ಒಳಗಡೆ ನಿಮಗೆ ರಿಸಲ್ಟ್ ನೀವೇ ಹೇಳ್ತೀರಾ. ಎಷ್ಟು ಬ್ಲಾಕ್ ಆಗುತ್ತೆ ಅಂದರೆ ತುಂಬಾ ಬ್ಲಾಕ್ ಇರುತ್ತೆ. ಏರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಮತ್ತು ಮಕ್ಳಿಗೂ ಕೂಡ ಹೇರ್ ವೈಟ್ ಆಗಿರುತ್ತೆ, ಅವ್ರಿಗೂ ಕೂಡ ಸ್ಕೂಲ್ಗೆ ಹೋಗ್ತಾ ಇರ್ತವೆ. ಸಣ್ಣ ಮಕ್ಕಳಿಗೆ ವೈಟ್ ಹೇರ್ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅಂಥ ಮಕ್ಕಳಿಗೆ ಚಿಕ್ಕದ್ರಿಂದನೇ ಈ ಮೆಡಿಷನ್ನ, ಅಂದರೆ ಮನೆ ಮದ್ದನ್ನು ಸ್ಟಾರ್ಟ್ ಮಾಡ್ತಾ ಬಂದರೆ ಅವ್ರಿಗೆ ಬೇಗ ವೈಟ್ ಹೇರ್ ಬರೋದಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಕರ್ಬೇವಿನ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ. ಈ ಕರ್ಬೇವಿನ ಸೊಪ್ಪನ್ನು ನಾವು ತಂದು ಮನೇಲಿ ಸ್ವಲ್ಪ ಒಣಗಿಸ್ಬಿಟ್ಟು ನಾವು ಇದನ್ನು ಪೌಡರ್ ಮಾಡಿಕೊಂಡು ಇದನ್ನು ಆಯಿಲ್ಗಾದರೂ ಯೂಸ್ ಮಾಡ್ಬೋದು, ಇಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಮತ್ತು ಮೆಂತ್ಯ ಕಾಳು ಮನೇಲೇ ಇರುತ್ತಲ್ವ, ಮೆಂತ್ಯ ಕಾಳು ಅದನ್ನು ಕೂಡ ನಾವು ಪೌಡರ್ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿಕೊಂಡು ಈ ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪು, ಇದಕ್ಕೆ ಸ್ವಲ್ಪ ಟೀ ಪುಡಿ ಕೂಡ ಕೆಲವರು ಹಾಕ್ತಾರೆ, ಬೇಕು ಅಂದರೆ ಹಾಕ್ಕೋಬೋದು. ಇಲ್ಲ ಅನ್ನೋರು ಬರೀ ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪನ್ನು ಚೆನ್ನಾಗಿ ನೀರಲ್ಲಿ 1 ಲೋಟ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಕುದಿಸ್ಕೊಂಬಿಟ್ಟು ಅದನ್ನು ನಾವು ಒಂದು ಬಾಟ್ಲಿಗೆ ಸೋಸ್ಕೊಂಡು ಇಟ್ಕೋಬೇಕು. ಅದನ್ನು ಏರ್ಗೆ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಮತ್ತು ನೀವು ಅಲೋವಿರಾ ಜೆಲ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅಲೋವಿರಾ ಗಿಡನ ಪಾಟ್ಗಳಲ್ಲಿ ನಾವೆಲ್ಲರೂ ಬೆಳೆಸೇ ಇರ್ತೀವಿ. ಬೆಳೆಸಿಲ್ಲ ಅನ್ನೋರು ರೆಡಿ ಜೆಲ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಈ ಸ್ನಾನಕ್ಕೂ ಮುಂಚೆ ನಾವು ಒಂದು ½ an hour ಮುಂಚೆ ಇದನ್ನು ಅಪ್ಲೈ ಮಾಡಿದ್ರೆ, ರಿಯಲ್ ಆಗಿ ತಲೆಗೆ ಹಚ್ಕೊಂಡು ಬಂದರೆ ಈ ಅಲೋವಿರಾ ಜೆಲ್ಲನ್ನು ಏರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ. ಮತ್ತು ತುಂಬಾ ತಲೆ ಕೂದಲಿಗೆ ತುಂಬಾ ಒಳ್ಳೆಯದು, ಶೈನಿಂಗ್ ಬರುತ್ತೆ ಕೂಡ, ಬ್ಲಾಕ್ ಕೂಡ ಇರುತ್ತೆ ಏರು. ಹಾಗಾಗಿ ಈ ಜೆಲ್ಲನ್ನು ನೀವು ಯೂಸ್ ಮಾಡ್ತಾ ಬನ್ನಿ, ನೀವು ತುಂಬ ಚೆನ್ನಾಗಿ ಗ್ರೋತ್. ಈ ಗಿಡ ನಿಮಗೆ ಸಿಗೋದಿಲ್ಲ ಅನ್ನೋರು ರೆಡಿಮೇಡು ಜೆಲ್ ಸಿಗುತ್ತೆ, ಅಂದರೆ ನಮಗೆ ಹೊರಗಡೆ ನಾವು ತರ್ಬೋದು. ನೋಡಿ, ಈ ಥರ ರೆಡಿಮೇಡ್ ಜೆಲ್ಲೇ ಸಿಗುತ್ತೆ, ವೈಟ್ ಅಥವಾ ಗ್ರೀನ್ ಕಲರ್ ಇರುತ್ತೆ ಇದು. ಈ ಜೆಲ್ಲನ್ನು ಕೂಡ ನಾವು ತಲೆಗೆ ಅಪ್ಲೈ ಮಾಡ್ಕೋಬೋದು. ಯಾಕಂದರೆ ನಮಗೆ ಅಲೋವಿರಾ ಗಿಡ ಇಲ್ಲ, ನಾವು ಹಾಕಿಲ್ಲ ಅನ್ನೋರು ಸಿಟಿ ಕಡೆ ಇರೋದಿಲ್ಲ, ಕೆಲವ್ರ ಮನೇಲಿ ಹಾಕಿರೋದಿಲ್ಲ. ಹಾಗಾಗಿ ಈ ಜೆಲ್ಲನ್ನು ನಾವು ತಲೆಗೆ ಅಪ್ಲೈ ಮಾಡೋದ್ರಿಂದ ಏರ್ ಫಾಲ್ ಕಮ್ಮಿ ಮಾಡ್ಕೋಬೋದು. ಮತ್ತು ವಿಟಮಿನ್ ಇ ಟ್ಯಾಬ್ಲೆಟ್ ಅಂತ ಸಿಗುತ್ತೆ. ಈ ಟ್ಯಾಬ್ಲೆಟನ್ನು ನಾವು ಏರ್ಗೆ, ಅಂದರೆ ನಾವು ಯಾವ್ದು ಆಯಿಲನ್ನು ಯೂಸ್ ಮಾಡ್ತೀವೋ, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಹರಳೆಣ್ಣೆ ಆಗಿರ್ಬೋದು, ಅದಕ್ಕೆ ಈ ಆಯಿಲನ್ನು ನಾವು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು. ನೈಟ್ ಮಲ್ಗೋಗ್ಬೇಕಾದ್ರೆ ನಾವು ಅಪ್ಲೈ ಮಾಡಿಕೊಂಡು ಮಲಗಿದ್ರೆ ಖಂಡಿತ ಏರ್ ಗ್ರೋತು ತುಂಬ ಏರ್ ಚೆನ್ನಾಗಿ ಬೆಳೆಯುತ್ತೆ. ಯಾಕಂದರೆ ಟೆನ್ಷನ್ ಕೂಡ ಫ್ರೀ ಆಗ್ತೀವಿ. ಏರ್ ಮಸಾಜ್ ನೈಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಕೂಲಾಗಿರುತ್ತೆ. ನೋಡಿ, ಈ ರೀತಿ ಪೌಡರನ್ನು ಮಾಡ್ಕೋಬೇಕು. ಸ್ವಲ್ಪ ಒಣಗಿಸಿ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೋಬೋದು. ಕರ್ಬೇವಿನ ಸೊಪ್ಪು, ಮೆಂತ್ಯನ ಇದನ್ನೆಲ್ಲ ಪೌಡರ್ ಮಾಡ್ಕೊಂಡು ಇಟ್ಕೊಂಡು ನಾವು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ 1 ಲೋಟ ನೀರಿಗೆ ಈ ಪೌಡರ್
1 ಸ್ಪೂನಷ್ಟು ಪೌಡರು ಹಾಕ್ಬಿಟ್ಟು ನಾವು ಚೆನ್ನಾಗಿ ಒಂದು ಅರ್ಧ ಲೋಟ ನೀರಾಗೋವಷ್ಟು ಬಾಯ್ಲ್ ಮಾಡ್ಕೋಬೇಕು. ಚೆನ್ನಾಗಿ ಬಾಯ್ಲ್ ಆದಮೇಲೆ ನೋಡಿ ಈ ರೀತಿ ಜೆಲ್ ಥರ ರೆಡಿ ಆಗುತ್ತೆ. ಈ ಜೆಲ್ಲನ್ನು ಕೂಡ ನಾವು ಡೈಲಿ ವಾರಕ್ಕೆ 1-2 ಬಾರಿ ಅಪ್ಲೈ ಮಾಡ್ತಾ ಬಂದರೆ ಇದನ್ನು ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಇಬ್ಬರೂ ಮಾಡ್ಬೋದು ಫ್ರೆಂಡ್ಸ್. ಲೇಡೀಸೇ ಮಾಡಬೇಕು ಅನ್ನೋದೇನಿಲ್ಲ. ಇವಾಗ ಜೆಂಟ್ಸ್ಗೂ ಕೂಡ ಆಫೀಸ್ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಟೆನ್ಷನ್ಗಳಿರ್ತವೆ, ಅವರು ಕೂಡ ಆಫೀಸಲ್ಲಿ ವರ್ಕ್ ಪ್ರೆಷರ್ ಇರುತ್ತೆ, ಹಾಗಾಗಿ ಅವ್ರಿಗೂ ಕೂಡ ತುಂಬಾ ಏರ್ ಫಾಲ್ ಆಗ್ತಾ ಇರುತ್ತೆ. ಹಾಗಾಗಿ ಅವರು ಕೂಡ ಈ ಜೆಲ್ಲನ್ನು ಮಾಡಿಕೊಂಡು ಮನೇಲಿ ತಲೆಗೆ ಅಪ್ಲೈ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಏರ್ ಗ್ರೋತ್ ಆಗುತ್ತೆ. ಯಾರು ಏರ್ ಫಾಲ್ ಆಗ್ತಾ ಇದೆ ಅದು ಅವರು ಖಂಡಿತ ಮಿಸ್ ಮಾಡದೆ ಇದನ್ನು ಫಾಲೋ ಮಾಡಿ ವಾರದಲ್ಲಿ 1-2 ಬಾರಿ ಈ ಥರ ಜೆಲ್ ಮಾಡಿಕೊಂಡು ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನೀವು ತಲೆಗೆ ಅಪ್ಲೈ ಮಾಡ್ತಾ ಬನ್ನಿ. ಅವಾಗ ನೋಡಿ ನೀವು 1 ತಿಂಗಳೊಳಗಡೆ ನಿಮಗೆ ಎಷ್ಟು ಚೆನ್ನಾಗಿ ಏರ್ ಬೆಳೆಯುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಈ ಥರ ಬಾಟಲ್ಗಳು ಸಿಗುತ್ತಲ್ವ, ಇದಕ್ಕೆ ನಾವು ಹಾಕ್ಕೊಂಡು ಸ್ಪ್ರೈ ಮಾಡ್ಕೋಬೇಕು ತಲೆ ಕೂದಲಿಗೆ. ನಿಮಗೆ ಬಾಟಲ್ಲು ಮನೇಲಿ ಸಿಗಲ್ಲ ಅಂದರೆ ಹೊರಗಡೆ ದುಡ್ಡಿಗೆ ತಂದುಬಿಟ್ಟು ನೀವು ಸಿಗುತ್ತೆ, ಇದು ಹೊರಗಡೆ ಬಾಟಲ್ಸ್ ಏರ್ ಸ್ಪ್ರೇ ಮಾಡೋದು, ಅದನ್ನು ತಂದು ನೀವು ಮಾಮೂಲಿ ಸ್ನಾನಕ್ಕೂ ಮುಂಚೆ ನೀವು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಆವಾಗ ನೋಡಿ ನೀವು 1 ತಿಂಗಳೊಳಗಡೆ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಈ ಥರ ಥಿಕ್ನೆಸ್ ಬರುತ್ತೆ. ಮತ್ತು ಕೂದಲು ಕೂಡ ಬ್ಲಾಕ್ ಆಗಿರುತ್ತೆ, ತುಂಬ ಬ್ಲಾಕ್ ಆಗುತ್ತೆ, ಏರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ. ಆಮೇಲೆ ವೈಟ್ ಏರ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ನಾವು ಈ ಮಕ್ಕಳನ್ನ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸ್ಟಾರ್ಟಿಂಗಿಂದನೇ ನಾವು ಚಿಕ್ಕ ಮಕ್ಕಳಿಗೆ ಇದನ್ನು ಮಾಡ್ತಾ ಬಂದರೆ ಹಚ್ತಾ ಬಂದರೆ ಖಂಡಿತ ಅವ್ರಿಗೆ ವೈಟ್ ಏರು ಅಷ್ಟು ಬೇಗ ಬರೋದಿಲ್ಲ, ವೈಟ್ ಏರ್ ಬರೋದಿಲ್ಲ. ಈಗಂತೂ ನೀವು ನೋಡಿದ್ದೀರಾ, ಹೆಣ್ಣಿಗಾಗಿರ್ಬೋದು ಗಂಡಿಗಾಗಿರ್ಬೋದು ಲಕ್ಷಣ ಅಂದರೆ ತಲೆಯಲ್ಲಿ ಕೂದಲಿದ್ರೇ ಅವರಿಗೆ ಒಂದು ಕಳೆ ಅಂತ ಹೇಳ್ಬೋದು. ಕೂದಲಿಲ್ಲ ಅಂದರೆ ತುಂಬಾ ವಿಕಾರವಾಗಿ ಕಾಣ್ತೀವಲ್ವ. ಹಾಗಾಗಿ ನಾವು ಫಸ್ಟು ನಾವು ನಮ್ಮ ತಲೆ ಕೂದಲು ಕಡೆ ಗಮನನ ಕೊಡಬೇಕಾಗುತ್ತೆ. ತುಂಬ ಎಷ್ಟೇ ಪ್ರೆಷರ್ ಇದ್ರೂ ನಾವು ಅದನ್ನೆಲ್ಲ ಸೈಡ್ಗಿಟ್ಟು ಏರ್ ಬಗ್ಗೆ ನಾವು ಚೆನ್ನಾಗಿ ಅದನ್ನು ಮನೇಲಿ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅದನ್ನು ಮನೇಲೇ ನಾವು ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತು ನೋಡಿ ಯೋಗ ಮಾಡೋದ್ರಿಂದ ಕೂಡ ನಮಗೆ ಏರ್ ಫಾಲ್ ಕಮ್ಮಿ ಆಗುತ್ತೆ, ನಮ್ಮ ಮೈಂಡು ಕೂಡ ಫ್ರೆಶ್ ಆಗುತ್ತೆ. ಮಾರ್ನಿಂಗ್ ಎದ್ದಿದ ತಕ್ಷಣ ಸ್ವಲ್ಪ 1 ಅವರ್ ಯೋಗ ಮಾಡೋದ್ರಿಂದ ಕೂಡ ನೀವು ರಿಲ್ಯಾಕ್ಸ್ ಮೈಂಡ್ ಆದರೆ ಯಾವುದೇ ರೀತಿ ಟೆನ್ಷನ್ ಇಲ್ಲ ಅಂದರೆ ಏರ್ ಫಾಲ್ ಆಗೋದು ಖಂಡಿತ ಕಮ್ಮಿ ಆಗುತ್ತೆ. ಯೋಗ ಮಾಡ್ಬೋದು. ಮತ್ತು ನಾವು ತಿನ್ನೋ ಆಹಾರ ಪದ್ಧತಿ ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಜಾಸ್ತಿ ವಿಟಮಿನ್ ಎ ಮತ್ತು ವಿಟಮಿನ್ ಇ ಅಂಶ ಇರೋ ಆಹಾರಗಳನ್ನ ಸೇವಿಸಬೇಕು. ಹಾಗಾಗಿ ಅದು ತಲೆ ಕೂದಲಿಗೆ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ನಾವು ತರಕಾರಿ ಆಗಿರ್ಬೋದು, ಫ್ರೆಶ್ ಫ್ರೂಟ್ಸ್ ಆಗಿರ್ಬೋದು ಮತ್ತು ತರಕಾರಿ ಎಲ್ಲನೂ ನಾವು ಚೆನ್ನಾಗಿ ತಿಂತಾ ಬರಬೇಕು. ಸೊಪ್ಪು ತರಕಾರಿಗಳ್ನ ಚೆನ್ನಾಗಿ ತಿನ್ನಬೇಕು. ಆವಾಗ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮತ್ತು ಏರ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಜಾಸ್ತಿ ನಾವು ಟೆನ್ಷನ್ ತೊಗೊಳ್ಳೋದನ್ನು ಲೈಫಲ್ಲಿ ಬಿಡಬೇಕು. ಅದನ್ನು ಬಿಟ್ಟಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಮಗೆ ಏರ್ ಗ್ರೋತ್ ಆಗೋದಿಲ್ಲ. ಯಾಕಂದರೆ ನಾವು ತುಂಬ ಚಿಂತೆ ಮಾಡ್ತಾ ಇರ್ತೀವಿ. ಆ ಚಿಂತೆ ಮಾಡಬೇಕಾದ್ರೆ ಏರ್ ಖಂಡಿತ ಉದ್ರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ರಿಲ್ಯಾಕ್ಸ್ ಮೈಂಡ್ ಇರಬೇಕು. ಯಾವುದೇ ಪ್ರಾಬ್ಲಮ್ ಇದ್ರೂ ಅದನ್ನು ನಾವು ಸಾಲ್ವ್ ಮಾಡಿಕೊಂಡು ಆರಾಮ್ಸೆ ನಾವು ಈ ರೀತಿ ಫುಡ್ಡಲ್ಲಿ ಆಗಿರ್ಬೋದು ನಮ್ಮ ದಿನಚರಿನ ನಾವು ಸ್ವಲ್ಪನಾದರೂ ಬದಲಾಯಿಸ್ಕೊಂಡು ನಾವು ಡೈಲಿನ ಇದು ಮಾಡಬೇಕು. 1 ತಿಂಗಳೊಳಗಡೆ ನೀವು ಇದನ್ನೆಲ್ಲ ಮಾಡಿ ನೋಡಿ ಫ್ರೆಂಡ್ಸ್, ಆಗ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಹೇರು. ಈ ಟಿಪ್ಸನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಟಿಪ್ಸು ಏರ್ ಗ್ರೋತ್ ಆ್ಯಂಡ್ ಫಾಲ್ ಬಗ್ಗೆ ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ಪ್ರತಿದಿನ ಹೊಸ ವ್ಲಾಗ್ಸು ಮತ್ತು ವಿಡಿಯೋ ಶೇರ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.